ಇಂದು ಕರ್ನಾಟಕ ಬಂದ್ ಆಗಲಿಲ್ಲ. ಆದರೆ ಕಾವೇರಿ ನೀರು ಬಿಡಬಾರದು ಅಂತ ಆಗ್ರಹಿಸಿ ಬೆಂಗಳೂರು ಸೇರಿದಂತೆ ಜಿಲ್ಲಾ ಕೇಂದ್ರಗಳಲ್ಲಿ ಭಾರಿ ಪ್ರತಿಭಟನೆ ನಡೆಯಿತು. ಅದರಲ್ಲೂ ಕಾವೇರಿ ಕೊಳ್ಳದ ಮಂಡ್ಯ, ಮೈಸೂರು ಸೇರಿದಂತೆ ಹಲವು ಕಡೆ ಪ್ರತಿಭಟನೆ ಕೊಂಚ ಜೋರಾಗಿತ್ತು. ಹಾಗಾದ್ರೆ ಎಲ್ಲೆಲ್ಲಿ ಏನೇನಾಯಿತು ತೋರಿಸ್ತೀವಿ ನೋಡಿ. ನಮ್ಮ ಮತ್ತು ತಮಿಳುನಾಡಿನ ಕಾವೇರಿ ಸಮಸ್ಯೆಗೆ ಶಾಶ್ವತ ಪರಿಹಾರಕ್ಕಾಗಿ ಈ ಬಂಧನ ಮಾಡ್ತಾ ಇದ್ದೇವೆ. ರಾಜ್ಯ ಸರ್ಕಾರಕ್ಕೆ ಗಮನ ಸೆಳೆಯಲಿಕ್ಕೆ ಇವತ್ತು ಬಂಧನ ಕರೆ ಕೊಟ್ಟಿರೋದು. ಕಾವೇರಿ ನಮ್ಮದು, ಕಾವೇರಿ ಕನ್ನಡಿಗರ ಜೀವನಾಡಿ. ನಮಗೆ ನೀರಿಲ್ಲದೆ ಇದ್ರೂ ತಮಿಳುನಾಡಿಗೆ ನೀರು ಹರಿಸ್ತಾ ಇರುವ ಸರ್ಕಾರದ ನಡೆಗೆ ರಾಜ್ಯಾದ್ಯಂತ ಆಕ್ರೋಶದ ಜ್ವಾಲೆ ಭುಗಿಲೆದ್ದಿದೆ. ಇಂದು ಕರ್ನಾಟಕ ಬಂದ್ ಸಂಪೂರ್ಣ ಯಶಸ್ವಿಯಾಗದಿದ್ರೂ ಕಾವೇರಿ ಕೊಳ್ಳ ಸೇರಿದಂತೆ ಜಿಲ್ಲಾ ಕೇಂದ್ರಗಳಲ್ಲಿ ಕನ್ನಡಿಗರ ಸಿಟ್ಟಿನ ಕಟ್ಟೆಯೊಡೆದಿತ್ತು. ಮಂಡ್ಯದಲ್ಲಿ ಭುಗಿಲೆದ್ದ ಆಕ್ರೋಶ, ರಸ್ತೆಯಲ್ಲೇ ಪ್ರತಿಭಟನೆ. ಕಾವೇರಿ ಹೋರಾಟದ ಕೆಚ್ಚೆದೆಯ ನೆಲ ಮಂಡ್ಯದಲ್ಲಿ ಇಂದು ಪ್ರತಿಭಟನೆಯ ಕಾವು ಜೋರಾಗಿತ್ತು. ರೈತರು, ವಿದ್ಯಾರ್ಥಿಗಳು, ಕನ್ನಡಪರ ಸಂಘಟನೆಗಳು ಬೀದಿಗಿಳಿದು ರಣಕಹಳೆ ಮೊಳಗಿಸಿವೆ. ಸಂಜಯ್ ವೃತ್ತದಲ್ಲಿ ಬೈಕ್ ಅಡ್ಡಲಾಗಿ ನಿಲ್ಲಿಸಿ ಹೆದ್ದಾರಿ ಬಂದ್ ಮಾಡಿದ ಹೋರಾಟಗಾರರು ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರದ ಗುಡುಗು ಮೊಳಗಿಸಿದರು. ರಾಜ್ಯ ಸರ್ಕಾರ ಕನ್ನಡಿಗರಿಗೆ ಬರೀ ಖಾಲಿ ಕೊಡ ಹಾಗೂ ಹುರುಳಿಕಾಳು ಭಾಗ್ಯ ಕೊಟ್ಟಿದೆ ಅಂತ ವ್ಯಂಗ್ಯವಾಡಿ ಖಾಲಿ ಮಡಿಕೆ ಪ್ರದರ್ಶಿಸಿ ಆಕ್ರೋಶ ಹೊರಹಾಕಿದ್ದಾರೆ. ಪಾಂಡವಪುರದಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ತರಗತಿ ಬಹಿಷ್ಕರಿಸಿ ಕಾವೇರಿಗಾಗಿ ರಸ್ತೆಗಿಳಿದಿದ್ದು ವಿಶೇಷವಾಗಿತ್ತು. ಬಂದು ನಮ್ಮ ಮತ್ತು ತಮಿಳುನಾಡಿನ ಕಾವೇರಿ ಸಮಸ್ಯೆಗೆ ಶಾಶ್ವತ ಪರಿಹಾರಕ್ಕಾಗಿ ಆಗ್ರಹ ಮಾಡಲಿಕ್ಕಾಗಿ ಈ ಬಂಧನ ಮಾಡ್ತಾ ಇದ್ದೇವೆ. ತಾವು ಮೇಕೆದಾಟನ್ನ ನಿರ್ಮಾಣ ಮಾಡೋದ್ರ ಮೂಲಕ ಮತ್ತು ಸಂಕಷ್ಟ ಸೂತ್ರವನ್ನು ರೂಪಿಸಲು ಆಗ್ರಹ ಮಾಡುವ ಮೂಲಕ ಈ ಸಮಸ್ಯೆಗೆ ಪರಿಹಾರ ಕೊಡಿಸ್ಕೊಡ್ಬೇಕು ಅನ್ನೋಂಥದ್ದು ಈ ಹೋರಾಟದ ಸದುದ್ದೇಶ. ಇದರ ಜೊತೆಗೆ ಈಗಾಗಲೇ 6ನೇ ಹಂತದ ಕುಡಿಯುವ ನೀರಿನ ಯೋಜನೆಯನ್ನು ಕೈಗೆತ್ತಿಕೊಂಡಿದ್ದೀರಲ್ಲ, ಅದನ್ನು ನಿಲ್ಲಿಸಬೇಕಲ್ಲ ನೀವು. ಮೈಸೂರಿನಲ್ಲಿ ತಮಿಳುನಾಡು ಸಿಎಂ ವಿಜಯ್ ಸ್ಟಾಲಿನ್ಗೆ ಪೊರಕೇಟು. ಮೈಸೂರಿನಲ್ಲೂ ಪ್ರತಿಭಟನೆ ಕಾವೇರಿದೆ. ಕಾಡಾ ಕಚೇರಿ ಹಾಗೂ ಅಗ್ರಹಾರ ವೃತ್ತದಲ್ಲಿ ಜಮಾಯಿಸಿದ ಹೋರಾಟಗಾರರು ತಮಿಳುನಾಡು ಸಿಎಂ ವಿಜಯ್, ಮಾಜಿ ಸಿಎಂಗಳಾದ ಎಂಕೆ ಸ್ಟಾಲಿನ್, ಪಳನಿಸ್ವಾಮಿ ಭಾವಚಿತ್ರಕ್ಕೆ ಪೊರಕೆಯಿಂದ ಹೊಡೆದು ತಮ್ಮ ರೊಚ್ಚು ಪ್ರದರ್ಶಿಸಿದರು. ಪದೇ ಪದೇ ಏನು ಮೇಕೆದಾಟು ಚಳವಳಿಗೆ ಅಡ್ಡಗಾಲು ಹಾಕಿರ್ತಕ್ಕಂಥ ತಮಿಳುನಾಡಿನ ಅಯೋಗ್ಯರು ತಮಿಳುನಾಡಿನ ಮುಖ್ಯಮಂತ್ರಿ ಆಗಿರ್ಬೋದು, ವಿಜಯನ್ ಆಗಿರ್ಬೋದು, ಸ್ಟಾಲಿನ್ ಡಿಎಂಕೆ ಅಧ್ಯಕ್ಷ ಸ್ಟಾಲಿನ್ ಆಗಿರ್ಬೋದು, ವೇಳಪ್ಪಾಡಿ ಪಳನಿಸ್ವಾಮಿ ಅಣ್ಣಾ ಡಿಎಂಕೆ ಅಧ್ಯಕ್ಷ ಆಗಿರ್ಬೋದು, ಮಾಣಿಕ್ಯ ಠಾಕೂರ್ ಅವನು ಪ್ರದೇಶ ತಮಿಳುನಾಡು ಕಾಂಗ್ರೆಸ್ ಅಧ್ಯಕ್ಷ ಹೇಳ್ತಾನೆ, ಮೇಕೆದಾಟು ಯೋಜನೆ ನೀವು ಮಾಡಿದ್ರೆ ಆದ್ರೆ ನಾನು ಒಂದಿಟ್ಟಿಗೆ 4 ಗುಡಲ ಕಿತ್ತಾಕ್ತೀನಿ ಅಂತ ಹೇಳ್ತಾನೆ. ರಾಮನಗರದಲ್ಲಿ ಹೈಡ್ರಾಮಾ, ಕಾಕಿ ಜೊತೆ ಹೋರಾಟಗಾರರ ಗುದ್ದಾಟ. ಬೆಂಗಳೂರು ದಕ್ಷಿಣ ಜಿಲ್ಲೆ ರಾಮನಗರದ ಐಜೂರು ವೃತ್ತದಲ್ಲಿ ಹೈಡ್ರಾಮಾ ನಡೆಯಿತು. ಕರವೇ ಪ್ರವೀಣ್ ಶೆಟ್ಟಿ ಬಣ ಹಾಗೂ ರೈತ ಸಂಘಟನೆಗಳು ಹಳೆ ಮೈಸೂರು ಬೆಂಗಳೂರು ಹೆದ್ದಾರಿ ತಡೆದು ಆಕ್ರೋಶ ವ್ಯಕ್ತಪಡಿಸಿದರು. ಟ್ರಾಫಿಕ್ ಜಾಮ್ ನಿಯಂತ್ರಿಸಲು ಮುಂದಾದ ಪೊಲೀಸರು ಮತ್ತು ಪ್ರತಿಭಟನಾಕಾರರ ನಡುವೆ ತೀವ್ರ ವಾಗ್ವಾದ, ತಳ್ಳಾಟ ನಡೆಯಿತು. ನಮ್ಮನ್ನು ಬೇಕಾದ್ರೆ ಅರೆಸ್ಟ್ ಮಾಡಿ, ಹೆದ್ದಾರಿ ಬಿಡಲ್ಲ ಅಂತ ಪಟ್ಟು ಹಿಡಿದ ರೈತರನ್ನ ಪೊಲೀಸರು ಬಲವಂತವಾಗಿ ವಶಕ್ಕೆ ಪಡೆದರು. ಇನ್ನು ಚಾಮರಾಜನಗರದಲ್ಲೂ ಕನ್ನಡಪರ ಸಂಘಟನೆಗಳು ಪ್ರತಿಭಟನೆ ನಡೆಸಿದ್ವು. ನಗರದ ರಾಷ್ಟ್ರೀಯ ಹೆದ್ದಾರಿಯ ಬಳಿ ಭುವನೇಶ್ವರಿ ವೃತ್ತದಲ್ಲಿ ರಸ್ತೆ ತಡೆದು ಆಕ್ರೋಶ ಹೊರಹಾಕಿದ್ರು. ಸಿಡಬ್ಲ್ಯೂಆರ್ಸಿ ಭಿತ್ತಿ ಪತ್ರಗಳನ್ನು ಹಿಡಿದು ಚಾಮರಾಜೇಶ್ವರ ದೇವಸ್ಥಾನದಿಂದ ಭುವನೇಶ್ವರಿ ವೃತ್ತದವರೆಗೂ ಪ್ರತಿಭಟನಾ ಮೆರವಣಿಗೆ ನಡೆಸಿದ್ರು. ಭುವನೇಶ್ವರಿ ವೃತ್ತದಲ್ಲಿ ಭಿತ್ತಿ ಪತ್ರಗಳಿಗೆ ಹೂವು, ಅರಿಶಿಣ, ಕುಂಕುಮ, ಕಡಲೆಪುರಿ ಹಾಕಿ ನಮ್ಮ ಪಾಲಿಗೆ ಸಿಡಬ್ಲ್ಯೂಆರ್ಸಿ ಸತ್ತೋಗಿದೆ ಅಂತ ಆಕ್ರೋಶ ಕಿಡಿಕಾರಿದ್ದಾರೆ. ಸಿಡಬ್ಲ್ಯೂಆರ್ಸಿ ಹಾಗೂ ಸಿಡಬ್ಲ್ಯೂಎಂಎ ವರದಿಯನ್ನ ಈಗ ವಿರೋಧಿಸಿ ಚಾಮರಾಜನಗರದಲ್ಲಿ ಕನ್ನಡ ಪರ ಸಂಘಟನೆಗಳು ಈಗ ಹೋರಾಟವನ್ನ ಮಾಡ್ತಿರುವಂತದ್ದು, ಪ್ರತಿಭಟನೆ ಕೂಡ ಮಾಡ್ತಾ ಇರುವಂತದ್ದು. ನಾವು ಕೂಡ ನೋಡ್ತಾ ಇದ್ರಿ, ಈಗಾಗಲೇ ಕೂಡ ಏನು ರಾಜ್ಯಾದ್ಯಂತ ಕರ್ನಾಟಕ ಬಂದ್ಗೆ ಕನ್ನಡ ಪರ ಸಂಘಟನೆಗಳು ಬೆಂಬಲವನ್ನ ಕೊಟ್ಟಿದ್ವು. ಆದ್ರೆ ಈಗ ನೈತಿಕ ಬೆಂಬಲವನ್ನ ಮಾತ್ರ ಚಾಮರಾಜನಗರದ ಕರವೇ ಹೋರಾಟಗಾರ ಕೊಟ್ಟಿರುವಂತದ್ದು. ಈಗಾಗಲೇ ಏನು ವರದಿಯನ್ನ ಕೊಟ್ಟಿದೆ, ಪ್ರತಿದಿನ 12,000 ಕ್ಯೂಸೆಕ್ಸ್ ಅಷ್ಟು ನೀರನ್ನ ತಮಿಳುನಾಡಿಗೆ ಬಿಡಲೇಬೇಕು ಅಂತ ಹೇಳಿ ಆ ಒಂದು ಆದೇಶವನ್ನ ವಿರೋಧ ಮಾಡಿ ಈಗ ಪ್ರತಿಭಟನೆ ಮಾಡ್ತಿರುವಂತದ್ದು. ತಾವು ಕೂಡ ನೋಡ್ತಾ ಇರಬಹುದು, ಕೈಯಲ್ಲಿ ಈಗಾಗಲೇ ಕೂಡ ಕಾವೇರಿ ನಿರ್ವಹಣಾ ಮಂಡಳಿ ಕರ್ನಾಟಕ ಪಾಲಿಗೆ ಸತ್ತು ಹೋಗಿದೆ ಅಂತ ಹೇಳಿ ಹೂವು, ಅರಿಶಿಣ, ಕುಂಕುಮನ ಹಾಕೋದ್ರ ಮುಖಾಂತರವಾಗಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ತುಮಕೂರಿನಲ್ಲಿ ಟೌನ್ ಹಾಲ್ನಿಂದ ಡಿಸಿ ಕಚೇರಿವರೆಗೆ ಬೃಹತ್ ಮೆರವಣಿಗೆ ನಡೆಸಲಾಯಿತು.
ಬೆಳಗಾವಿಯ ಚೆನ್ನಮ್ಮ ವೃತ್ತದಲ್ಲಿ ರಸ್ತೆ ಮೇಲೆಯೇ ಉರುಳು ಸೇವೆ ಮಾಡಿ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿದ್ದಾರೆ. ಜೊತೆಗೆ ಮಹದಾಯಿ ಯೋಜನೆಗೂ ಒತ್ತಾಯದ ಕೂಗು ಕೇಳಿಬಂದಿದೆ. ಅತ್ತ ದಾವಣಗೆರೆಯ ಜಯದೇವ ವೃತ್ತದಲ್ಲಿ ತಲೆ ಮೇಲೆ ಖಾಲಿ ಕೂಡ ಬಕೆಟ್ ಹೊತ್ತು ವಿನೂತನವಾಗಿ ಪ್ರತಿಭಟನೆ ನಡೆಸಲಾಯಿತು. ಕಾವೇರಿ ನಿಯಂತ್ರಣ ಮಂಡಳಿ ಕನ್ನಡಿಗರಿಗೆ ಕೊಟ್ಟಿದ್ದು ಬರೀ ಖಾಲಿ ಬಕೆಟ್ ಅಂತ ಕಿಡಿಕಾರಿದ್ದಾರೆ. ಈ ಮಧ್ಯೆ ವಾಟಾಳ್ ನಾಗರಾಜ್ ಬಂಧನ ಖಂಡಿಸಿ ಚಿಕ್ಕಮಗಳೂರಿನ ನಡು ರಸ್ತೆಯಲ್ಲೇ ಉರುಳು ಸೇವೆ ಮಾಡಿದ್ರೆ, ಇತ್ತ ಕೊಪ್ಪಳದ ಹಿಟ್ನಾಳ್ ಟೋಲ್ ಬಳಿ ಲಾರಿ ತಡೆದ ಕರವೇ ಕಾರ್ಯಕರ್ತರು ಚಾಲಕರಿಗೆ ಹೂವು ನೀಡಿ ಗಾಂಧಿಗಿರಿ ಮೆರೆದರು. ಕಾವೇರಿಗೊಂದು ನ್ಯಾಯ, ಕೃಷ್ಣೆಗೊಂದು ನ್ಯಾಯವ? ಹುಬ್ಬಳ್ಳಿಯಲ್ಲಿ ಕರ್ನಾಟಕ ಬಂದ್ ವಿರೋಧಿಸಿ ಪ್ರತಿಭಟನೆ. ಇಡೀ ರಾಜ್ಯ ಕಾವೇರಿಗಾಗಿ ಕುದಿತಾ ಇದ್ರೆ, ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ಮಾತ್ರ ಬಂದ್ ವಿರೋಧಿಸಿ ಪ್ರತಿಭಟನೆ. ಕಿತ್ತೂರು ಚೆನ್ನಮ್ಮ ವೃತ್ತದಲ್ಲಿ ಆಟೋ ಚಾಲಕರ ಸಂಘಟನೆ ಪ್ರಯಾಣಿಕರಿಗೆ ಹೂವು ನೀಡಿ ಹುಬ್ಬಳ್ಳಿಯಲ್ಲಿ ಬಂದಿಲ್ಲ, ಆರಾಮಾಗಿರಿ ಅಂತ ಅಭಯ ಕೊಟ್ರು. ಕಾವೇರಿ ವಿಚಾರಕ್ಕೆ ಮಾತ್ರ ಇಡೀ ರಾಜ್ಯ ಬಂದಾಗತ್ತೆ, ಆದ್ರೆ ನಮ್ಮ ಮಹದಾಯಿ, ಕೃಷ್ಣಾ ಯೋಜನೆಗಳ ಬಗ್ಗೆ ಯಾರೂ ಧ್ವನಿ ಎತ್ತೋದೇ ಇಲ್ಲ ಯಾಕೆ ಅಂತ ಪ್ರಶ್ನಿಸುವ ಮೂಲಕ ಉತ್ತರ ಕರ್ನಾಟಕದ ಜನರ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಸರ್, ಇವತ್ತು ಇಡೀ ಕರ್ನಾಟಕದಾದ್ಯಂತ ಬರೇ ಕಾವೇರಿ ವಿಷಯ ತಗೊಂಡು ಬೆಂಗಳೂರಲ್ಲಿ ಕುತ್ಕೊಂಡು ಬಂದು 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 ಅಂತಾರೆ ಇವ್ರು. ಇವತ್ತು ನಮ್ಮ ಉತ್ತರ ಕರ್ನಾಟಕದಲ್ಲಿ ಇಷ್ಟೊಂದು ರೈತರು ಇವತ್ತು ಬೆಳೆ ಹಾನಿ ಇರ್ಬೋದು, ಇವತ್ತು ಬರಗಾಲ ಪರಿಸ್ಥಿತಿ ಇರ್ಬೋದು, ಮೇಕೆದಾಟು ಯೋಜನೆ ಇರ್ಬೋದು, ಕಳಸಾ ಬಂಡ್ರಿ ವಿಷಯ ಇರ್ಬೋದು, ಇವತ್ತು ಕೃಷ್ಣಾ ಮೇಲ್ದಂಡೆ ವಿಷಯ ಇರ್ಬೋದು. ಒಬ್ಬನಾದರೂ ಕಣ್ಣು ತೆಗೆದು ನೋಡ್ತೀರಾ? ವಾಟಾಳ್ ನಾಗರಾಜ್ ಸಾಹೇಬ್ರೆ, ನೀವು 25 ವರ್ಷದಿಂದ ಮಾಡಿದ್ ನೋಡಿದ್ದೀವಿ ನಾವು. ಈಗೇನ್ರ ವಿಷಯ ತೆಗಿತೀರಾ? ಯಾಕಂದ್ರೆ ನೀವು ಸರ್ಕಾರಕ್ಕೆ ಇಂಡೈರೆಕ್ಟ್ ಆಗಿ ಸಪೋರ್ಟ್ ಮಾಡಿ ಅವ್ರ ಜೊತೆ ನೀವು ಕೂಡ್ಕೊಂಡೆ ಬಂದಂತ ಹೇಳ್ತಾ ಇದ್ದೀರಾ. ಒಟ್ನಲ್ಲಿ ಕಾವೇರಿಗಾಗಿ ಕರುನಾಡು ಮತ್ತೊಮ್ಮೆ ಸಿಡಿದೆದ್ದಿದೆ. ಕರ್ನಾಟಕ ಬಂದ್ ಯಶಸ್ವಿಯಾಗದೇ ಇದ್ರೂ ಪ್ರತಿಭಟನೆ ಮಾತ್ರ ಜೋರಾಗಿದೆ. ಕನ್ನಡಿಗರ ಈ ಆಕ್ರೋಶದ ಜ್ವಾಲೆ ಮುಂದಿನ ದಿನಗಳಲ್ಲಿ ಯಾವ ಸ್ವರೂಪ ಪಡೆದುಕೊಳ್ಳುತ್ತೆ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, TV9.